ಇಂದು ಗುಂಡ್ಲುಪೇಟೆಯಲ್ಲಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸಫಾರಿ ತೆರೆಯದಂತೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಒಂದು ವೇಳೆ ಸಫಾರಿ ಪ್ರಾರಂಭಿಸಿದರೆ ಮುಂದಿನ ಸಮಸ್ಯೆಗಳಿಗೆ ಸರ್ಕಾರವೇ ನೇರ ಹೊಣೆ ಎಂದು ಹೇಳಲಾಯಿತು. ರೈತ ಸಂಘದ ಒತ್ತಾಯದಿಂದ ಸಫಾರಿಯನ್ನು ಬಂದ್ ಮಾಡಲಾಗಿತ್ತು. ಸಫಾರಿ ಬಂದ್ ಆದ ನಂತರ ಕಾಡು ಪ್ರಾಣಿಗಳ ಹಾವಳಿ ಶೇಕಡಾ 80 ಕಡಿಮೆಯಾಗಿದೆ. ಇದರಿಂದ ರೈತರಿಗೆ ಸಮಸ್ಯೆ ಸ್ವಲ್ಪ ಕಮ್ಮಿಯಾಗಿದೆ. ಒಂದು ವೇಳೆ ಸಫಾರಿ ಪುನಃ ಪ್ರಾರಂಭಿಸಿದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಹೇಳಲಾಯಿತು. ನಮ್ಮ ಚಾಮರಾಜನಗರ ಮೈಸೂರು ಜಿಲ್ಲೆನಲ್ಲಿ ಹುಲಿ ಹಾಗೂ ಚಿರತೆ ಆನೆಗಳ ಅವಳಿ ಜಾಸ್ತಿಯಾಗಿ 4 ಜನ ಮೃತಪಟ್ಟ ಮೇಲೆ ನಾವು ಸಾಮೂಹಿಕ ನಾಯಕತ್ವದಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ಮೇಲೆ ಸಫಾರಿ ಮತ್ತು ಹೋಮ್ ರೆಸಾರ್ಟ್ಗಳನ್ನೆಲ್ಲ ಬಂದ್ ಮಾಡಿದ್ವು. ನೋಡಿ, ನಾವು ನಿಜವಾಗ್ಲೂ ಹೋರಾಟ ಮಾಡಿದ್ವು ಸಫಾರಿ ಮತ್ತೆ ಹೋಮ್ ರೆಸಾರ್ಟ್ಗಳನ್ನ ಬಂದ್ ಮಾಡಬೇಕು ಅಂತ. ಬಂದ್ ಮಾಡಿದ ತಕ್ಷಣ ನಮ್ಮಲ್ಲಿ ಚಿರತೆ ಹುಲಿಗಳ ಹಾವಳಿ ಕಮ್ಮಿ ಆಯ್ತು, ಮನುಷ್ಯರ ಮೇಲೆ ಮಾಡ್ತಕ್ಕಂಥ ದಾಳಿನೂ ಕಮ್ಮಿ ಆಯ್ತು. ಇವಾಗ ನಿಟ್ಟುಸಿರು ಬಿಟ್ಟು ನಾವೇನೋ ಹೋಗ್ತೀವಿ ಅಂತ ಸಮಯದಲ್ಲಿ ಇವಾಗ ಪುನಃ ಮತ್ತೆ ಇನ್ನೇನೋ ಆಗೋಯ್ತು, ಮುಗ್ದೇ ಹೋಯ್ತು ಅನ್ನೋ ರೀತಿ ಪುನಃ ಸಫಾರಿ ಪುನಃ ಚಾಲನೆ ಮಾಡಬೇಕು, ಹೋಮ್ ರೆಸಾರ್ಟ್ ಓಪನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಲ್ಲ. ನಿಮ್ಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ಈ ತರ ಕೆಲಸ ಮಾಡ್ತಾ ಇದ್ರ. ಇನ್ನೂ ಕೂಡ ಚಿರತೆಗಳು ಬರ್ತಾನವೆ ಗ್ರಾಮಗಳಲ್ಲಿ. ಮೊನ್ನೆನೂ ಹಸು ದಾಳಿ ಮಾಡಿದೆ. ಇಂಥ ಸಮಯದಲ್ಲಿ ನೀವು ಮಾಡ್ತಕ್ಕಂಥದ್ದು ಎಂತ ದುಷ್ಟಕರ. ಹಾಗಾದ್ರೆ ನೀವು ರೈತರ ಪರ ಇದ್ರ ಅಥವಾ ಬಂಡವಾಳಶಾಹಿಗಳ ಪರ ಇದ್ದೀರಾ? ದೇವಸ್ಥಾನದ ನಿರ್ಬಂಧ ಇರತಕ್ಕಂತ ನೀವು ಸಫಾರಿನ ಹೆಂಗ್ರಿ ಓಪನ್ ಮಾಡ್ತಾ ಇದ್ರಿ? ಈಗಾಗಲೇ ಪ್ರಾಣಿಗಳೆಲ್ಲ ಮುಗಿದೋದ್ವಾ? ಇನ್ನು ನೋಡಿ, ಅವ್ರಿಗೆ ಬಂಡವಾಳಶಾಹಿಗಳ ಪರ ನೀವು ಇಟ್ಕೊಂಡು ಸಫಾರಿನೇ ಪುನಃ ಮತ್ತೆ ಹೋಮ್ ರೆಸಾರ್ಟ್ಗಳು ಓಪನ್ ಮಾಡದೆ ಆದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಅಂತ ನಾನು ಉಗ್ರ ಹೋರಾಟ, ಕಾನೂನು ಭಂಗ ಚಳವಳಿ ಮಾಡ್ಬೇಕಾಗತ್ತೆ. ಮತ್ತೆ ನೀವು ನಿರ್ಧಾರ ಕೈಗೊಂಡ ಪಕ್ಷದಲ್ಲಿ ಏನೇ ಪರಿಹಾರ ಆದ್ರೂ ಕೂಡ ನಮ್ಗೆ ಸ್ಥಳದಲ್ಲೇ ಪರಿಹಾರ ಕೊಡ್ಬೇಕು. ನಾವು ಬೆಳೆದ ಹಾನಿ ತಿನ್ಕೊಳ್ಳಿ, ನಮ್ಮ ಹಸುಗಳನ್ನೇ ತಿನ್ಕೊಳ್ಳಿ, ಜನಗಳನ್ನೇ ತಿನ್ಕೊಳ್ಳಿ. ಒಬ್ಬ ವ್ಯಕ್ತಿ ಸತ್ತಲ್ಲಿ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಒಂದು ಹಸು ಸತ್ ಪಕ್ಷದಲ್ಲಿ 1 ಲಕ್ಷ ರೂಪಾಯಿ ಕೊಡಬೇಕು. ಒಂದು ಮೇಕೆ ಸತ್ರ 50,000 ರೂಪಾಯಿ ಪರಿಹಾರ ಕೊಡ್ಬೇಕು ನೀವು. ಇಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ನಿಮ್ಮ ಜಾಲಾಡದೆ ಬಿಡಲ್ಲ ಕರ್ನಾಟಕದಲ್ಲಿ. ಅಲ್ಲ ರೀ, ಲಕ್ಷಾಂತರ ರೂಪಾಯಿ ಸಂಬಳ ತಕೊಂಡು ನೀವೇನ್ ಕತ್ತೆ ಮೇಯಿಸ್ತಾ ಇದ್ದೀರಾ? ನೀವು ಮಂತ್ರಿಗಳು ನೀವೇನ್ ಮಾಡ್ತಾ ಇದ್ದೀರಿ? ಅದರ ನಮ್ಮ ರೈತರಿಗೆ ಏನು ಬೆಲೆನೇ ಇಲ್ವಾ? ಬ್ರೆಡ್ ಬಿಸ್ಕೆಟ್ ರೀತಿ ಪರಿಹಾರ ಕೊಟ್ಬಿಟ್ಟು ನೀವು ಸಫಾರಿ ಓಪನ್ ಮಾಡ್ತಾ ಹೇಳ್ತಾ ಇರಲ್ಲ. ನಿಮ್ಗೆ ಮಾನಂಬರಿ ಇದೆಯಾ? ನೀವು ಅದೇ ರೀತಿ ಮಾಡದೆ ಆದ್ರೆ ನಮ್ಗೆ ಸ್ಥಳದಲ್ಲೇ ಕಟ್ಟಬೇಕು. ಇಲ್ಲ ಅಂತಂದ್ರೆ ಕರ್ನಾಟಕದ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಮಾಡ್ತಾ ಇದ್ದೀನಿ.